ನಾವು ಗುಂಡ್ಲುಪೇಟೆ ನಮ್ಮ ಮಗಳೂರಿಂದ ಬಂದರೆ ನಾವು ಬೆಳಗಾವಿದವರು. ನಮ್ಮ ಮಗಳು ಹುಷಾರಿಲ್ಲ, ತುಂಬ ಹುಷಾರಿಲ್ಲದಂತೆ ಎಲ್ಲ ಕಡೆ ತೋರಿಸಿದ್ರೆ ವಾಸಿಯಾಗಿಲ್ಲ. ಅಲ್ಲಿ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಒಂದು ಸ್ವಲ್ಪ ಒಳ್ಳೆಯದಾಗಿ ಮಗುವಿಗೆ ಏನು ಸಮಸ್ಯೆ ಇದೆ? ಅದರಿಂದ ಒಳಗಡೆ ಹೊಟ್ಟೆನೂ ಅಂತ ಭಾರಿ ಸಮಸ್ಯೆ ಆಗಿತ್ತು. ಇಲ್ಲಿಗೆ ಬಂದು ವಾಸಿಯಾಗಿ ಎಲ್ಲ ಇದು ಪೂಜೆ ಆಯಿತು. ಪೂಜೆ ಮಾಡಿ ಎಲ್ಲ ಮಾಡಿ ತೆಗ್ದು ಈಗ ವಾಸಿಯಾಗಿ ಚೆನ್ನಾಗಿ ಹುಷಾರಾಗಿ ಈಗೆಲ್ಲ ಒಳ್ಳೆಯದಾಗೈತೆ ಚೆನ್ನಾಗಿ. ಅದಕ್ಕೆ ನಾವು ಬಂದಿರೋದು ಒಳ್ಳೆಯದಾಗೈತೆ. ತಿರ್ಗಾ ಬಂದು ಹೋಗೋಣ ಅಂತ ಬರ್ತಾ ಇದ್ದೀವಿ. ಅಂದ್ಬಿಟ್ಟು ನಾವು ಎಚ್ ಡಿ ಕೋಟೆಯಿಂದ ಬಂದಿದ್ದೀವಿ. ಏನು ಸಮಸ್ಯೆ ಇತ್ತು ನಿಮಗೆ? ನನಗೆ ಒಂದು ಬಿಸ್ನೆಸ್ ಮಾಡ್ತಿದ್ದೆ. ಬಿಸ್ನೆಸ್ ಯಾಕೋ ತುಂಬ ಡೌನ್ ಆಗಿದೆ. ಅವತ್ತೋಸ್ಕರ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಹಾಗಾಗಿ ಅವ್ರ ನಂಬರ್ ತಗೊಂಡು ಫೋನ್ ಮಾಡ್ಕೊಂಡು ಇವತ್ತು ಬಂದಿದ್ದೀನಿ. ನನಗೆ ತುಂಬ ನನಗೆ ಮನೆ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮನೆ ದೇವ್ರಿಗೆ ನನಗೆ ತುಂಬ ಹಾರ್ಟ್ಫುಲ್ಲಾಗಿ ತುಂಬ ಖುಷಿಯಾಗಿದೆ. ಬಿಕಾಸ್ ನಾನು ಬಿಫೋರ್ ಒಂದು 2 ಇಯರ್ಸಲ್ಲಿ ತುಂಬ ಆಕ್ಸಿಡೆಂಟ್ ಆಯಿತು. ನಾನು ಕೋಮಾಗೆ ಹೊರಟೋದೆ. ಮೇ ಬಿ ನನ್ನ ಪ್ಲಾಸ್ಟಿಕ್ ಸರ್ಜರಿ ಆಗಿತ್ತು ಫೇಸು. ಹಾಗಾಗಿ ನನ್ನ ಕನಸಲ್ಲೆಲ್ಲ ನನ್ನ ಮನೆ ದೇವರೇ ಬರ್ತಿತ್ತು. ಹಾಗಾಗಿ ಅಲ್ಲಿ ಇಲ್ಲೂ ಹೋಗಿ ಪೂಜೆ ಮಾಡಿದ್ದಕ್ಕೆ ಚೆನ್ನಾಗ್ಬಿಟ್ಟೆ. ಸ್ವಲ್ಪ ಡಾಕ್ಟ್ರ್ ಹೇಳಿದ್ದು ನನಗೆ 25 ಇಯರ್ಸಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಕಣ್ಣದು ದೃಷ್ಟಿ ಬರೋದೇ ಡೌಟ್ ಅಂತ ಹೇಳಿದರು. ಬದುಕೋದು ಡೌಟು ಅಂದರೆ. ಹಾಗಾಗಿ ನಮ್ಮ ಮನೆ ದೇವ್ರನ್ನ ಇಷ್ಟಪಟ್ಕೊಂಡು ಪೂಜೆ ಮಾಡಿದೆ. ಅವರು ಹೇಳಿದ್ರು ನಾನು 25 ಸರಿ ಮಿರಾಕಲ್ ನೀನು ಅಂತಂದ್ರೆ. ನನ್ನ ಹತ್ರನೂ ವಿಜ್ಞಾನಿಗಳ ಹತ್ರನೂ ಆಗ್ತದದು ದೇವ್ರ ಹತ್ರ ಆಗುತ್ತೆ ಅಂದರೆ ನಾನು ಮಿರಾಕಲ್ ಅದು ಅಂತೇಳಿ. ಹಾಗಾಗಿ ತುಂಬ ನನಗೆ ಮನೆ ದೇವರಾಗಿ ತುಂಬ ಇಷ್ಟ. ನಾನು ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರ್ತೀನಿ. ಹಾಗಾಗಿ ಇದು ನೋಡಿದೆ ಮೊನ್ನೆ, ಅದಕ್ಕೆ ಭೇಟಿ ಮಾಡೋಣ ಅಂತ ಬಂದೆ. ಒಳ್ಳೆಯದಾಗುತ್ತೆ ಅಂದರೆ ನಂಬಿಕೆಯಿಂದ ಬಂದಿದ್ದೀನಿ. ನಂಬಿಕೆ ಆಗೋದು ದೇವರು ಬಿಟ್ಟಿದ್ದು. ದೇವರು ಏನು ಮಾಡ್ತಾನೆ ನೋಡೋಣ. ಅವ್ರ ನಂಬಿಕೆ ಬಂದಿದ್ದೀನಿ. ಅವ್ರು ಹಳ್ಳಕ್ಕೆ ಹಾಕ್ಬೋದು, ತಿಟ್ಗೆ ಹಾಕ್ಬೋದು, ಅಲ್ಲ ಅವರು ಸೇರಿದ್ದು. ಥ್ಯಾಂಕ್ ಯು. ನನ್ನ ಹೆಸರು ಕುಸುಮ ಅಂತ. ಫುಲ್ ಹುಷಾರಿರಲಿಲ್ಲ, ನೀರು ಕುಡಿಯೋಕ್ಕಾಗ್ತಿರ್ಲಿಲ್ಲ, ಊಟ ಸೇರ್ತಾ ಇರಲಿಲ್ಲ ಒಂದು ಹಗ್ಲೂ. ಇಲ್ಲಿಗೆ ಬಂದ ಮೇಲಿಂದ ಪರವಾಗಿಲ್ಲ. 3 ವಾರ ಆಯಿತು ಬಂದು. ಒಂಥರ ಇದ್ರ ಥರ ಆಗ್ಬಿಟ್ಟಿತ್ತು. ಆವಾಗಿಂದ ಇವ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೋಗಿ ಅವ್ರು ಹೇಳಿದ್ದೆಲ್ಲ ಮಾಡಿಸಿ ಮನೆಗೆಲ್ಲ ಮಾಡಿಸ್ಕೊಂಡೋದು. ಆಮೇಲೆ ಚೆನ್ನಾಗಿದ್ದೀನಿ ಇವಾಗ ಊಟ ಸೇರ್ತೈತೆ. ಅದಕ್ಕೆ ಈಗ ಬಂದಿದ್ದೀನಿ.